ನಮಸ್ಕಾರ, ವೆಲ್ಕಮ್ ಟು ಮೈ ಸ್ಪೇಸ್. ಮೊದಲನೇದಾಗಿ ಎಲ್ರಿಗೂ ತುಂಬಾನೇ ಥ್ಯಾಂಕ್ಸ್. ನಾನು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ನ ಓಪನ್ ಮಾಡಿ ಇವಾಗ 1 ವರ್ಷ ಆಗಿದೆ. ನಿಮ್ ಸಪೋರ್ಟ್ಗೆ ತುಂಬಾನೇ ಥ್ಯಾಂಕ್ಸ್. ವರ್ಡ್ಸ್ ಅಲ್ಲಿ ಹೇಳಕ್ಕಾಗಲ್ಲ, ಬಟ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ನಾನು ತುಂಬಾ ಸಲ ಲಾಂಗ್ ವಿಡಿಯೋಸ್ ಅಥವಾ ವ್ಲಾಗ್ಸ್ ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಅದಕ್ಕೆ ಸಮಯ ಸಿಕ್ಕಿರ್ಲಿಲ್ಲ. ಇವಾಗ ನಂಗೆ ಹಾಲಿಡೇಸ್ ಇರೋದ್ರಿಂದ ನಾನೇ ಟೈಮ್ ಮಾಡ್ಕೊಂಡು ಏನಾದ್ರೂ ಒಂದು ಹೀಗೆ ಟ್ರೈ ಮಾಡೋಣ ಅಂದ್ಕೊಂಡ್ ಮಾಡ್ತಿದ್ದೀನಿ. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೆ ಬೇಗ ಎದ್ದು ಫ್ರೆಶನ್ ಅಪ್ ಆಗಿ ಜಿಮ್ಗೆ ಅಂತ ಬಂದಿದ್ದೀನಿ. ಜಿಮ್ಗೆ ಹೋಗೋಕ್ಕೂ ಮುಂಚೆ ನಾನು ಯಾವುದೇ ರೀತಿ ಪ್ರೀ ವರ್ಕೌಟ್ ಮೀಲ್ ಅಥವಾ ಏನು ತಗೊಳಲ್ಲ, ಬಟ್ ಬ್ಲಾಕ್ ಕಾಫಿ ತಗೋತೀನಿ. ಬಿಕಾಸ್ ನನಗೆ ಅದರಿಂದ ಎನರ್ಜಿ ಸಿಗುತ್ತೆ ಅಂತ ಅನ್ಸುತ್ತೆ. ಸೊ ಜಿಮ್ಮಿಗೆ ಹೋಗಿ ಕ್ರಾಸ್ ಟ್ರೈನರ್ ನ ಮಾಡಿದೆ, ಸೈಕ್ಲಿಂಗ್ ಮಾಡಿದೆ, ಟ್ರೆಡ್ಮಿಲ್ ಮಾಡಿದೆ, 20 ಮಿನಿಟ್ಸ್ ಟ್ರೆಡ್ಮಿಲ್ ಮಾಡಿದೆ. ಬಟ್ ಸ್ಟಿಲ್ ನೋಡಿ ನೀವೇ ಅದ್ ಹೇಗೆ ಎಲ್ರು 10 ಕಿಲೋಮೀಟರ್ಸ್ ಪರ್ ಡೇ ವಾಕ್ ಮಾಡ್ತಾರೋ ಗೊತ್ತಿಲ್ಲ. ನನ್ಗಂತೂ 20 ಮಿನಿಟ್ಸ್ ಮಾಡಿದಕ್ಕೇನೆ 2 ಕಿಲೋಮೀಟರ್ಸ್ ಕೂಡ ನನಗೆ ರೀಚ್ ಆಗಕ್ಕಾಗ್ಲಿಲ್ಲ. ಯಾರಾದ್ರೂ ಡೈಲಿ 10 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡ್ತಿದ್ರೆ ಹೇಗ್ ಮಾಡ್ತೀರಾ ಅಂತ ನನ್ಗೂ ಟಿಪ್ಸ್ ಕೊಡಿ, ನಾನು ಫಾಲೋ ಮಾಡೋಕ್ ಟ್ರೈ ಮಾಡ್ತೀನಿ. ಕಾರ್ಡಿಯೋ ಎಲ್ಲಾನು ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಎಕ್ಸರ್ಸೈಸ್ ಮಾಡಿದೆ. ಹಾಗೆ ಜಿಮ್ ಎಲ್ಲಾನು ಮುಗಿಸಿ ಡೈರೆಕ್ಟ್ ಮನೆಗೆ ಹೋದೆ. ಮನೆಗೆ ಹೋಗ್ಬೇಕಾದ್ರೆ ಹಾಗೆ ದಾರಿಲಿ ಎಳ್ನೀರ್ ಕುಡ್ಕೊಂಡು ಹೋದೆ. ಬ್ರೇಕ್ಫಾಸ್ಟ್ ಹೋಗಿ ಮಾಡ್ಬೇಕು, ಬಟ್ ಅಲ್ಲಿವರೆಗೂ ಇರೋಕ್ಕಾಗಲ್ಲ ಅಲ್ಲ, ಸೊ ಎಳ್ನೀರ್ ಏನಾದ್ರೂ ಕುಡ್ಕೊಂಡ್ ಬಿಡ್ತೀನಿ. ನೆಕ್ಸ್ಟ್ ಮನೆಗೆ ಹೋಗ್ಬಿಟ್ಟು ಫಸ್ಟ್ ಕೆಲಸ ನಾನು ಮಾಡೋದು ಪ್ರೋಟೀನ್ ಹಾಕೊಳ್ಳೋದು. ಜಿಮ್ಮಿಗೆ ಹೋಗಿದ್ದೀನ ಮಾತ್ರನೇ ಪ್ರೋಟೀನ್ ತಗೊಳ್ಳೋದು. ಸೊ ಪ್ರೋಟೀನ್ ಹಾಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಫ್ರೆಶನ್ ಅಪ್ ಆಗಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಬಂದೆ. ಇವತ್ತು ಬ್ರೇಕ್ಫಾಸ್ಟ್ ಗೆ ಜಾಸ್ತಿ ಏನಿಲ್ಲ, ಸಿಂಪಲ್ ಆಗಿ ಆಮ್ಲೆಟ್ ನ ಮಾಡ್ತಾ ಇದ್ದೀನಿ. ಆಮ್ಲೆಟ್ ಅಂತೂ ವೆರೈಟಿ ಸ್ಟೈಲ್ ಅಲ್ಲಿ ಮಾಡ್ಬೋದು, ಬಟ್ ನಾನು ಇವತ್ತು ತುಂಬಾ ಸಿಂಪಲ್ ಆಗಿರುವಂತ ಆಮ್ಲೆಟ್ ಮಾಡ್ತಿದ್ದೀನಿ. ಏನು ವೆಜಿಟೇಬಲ್ಸ್ ಹಾಕ್ತಿಲ್ಲ ಎಕ್ಸೆಪ್ಟ್ ಆನಿಯನ್ ಅಂಡ್ ಟೊಮ್ಯಾಟೊ. ಎಲ್ಲಾನು ಕಟ್ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ 3 ಮೊಟ್ಟೆ ಹಾಕೊಂತಿದ್ದೀನಿ. ಒಂದ್ ಮೊಟ್ಟೆನಲ್ಲೂ 6 ಗ್ರಾಮ್ಸ್ ಅಂದ್ರೆ ಇಲ್ಲೇ 18 ಗ್ರಾಮ್ ನನಗೆ ಪ್ರೋಟೀನ್ ಸಿಕ್ಬಿಡತ್ತೆ. ಅಂಡ್ ಪ್ರೋಟೀನ್ ಶೇಕ್ ಕುಡ್ದಿರೋದ್ರಿಂದ ಅಲ್ಲೂ ಕೂಡ 25 ಗ್ರಾಮ್ ಸಿಗುತ್ತೆ. ಆಲ್ಮೋಸ್ಟ್ ನಾನು ಎಲ್ಲಾ ಮೀಲಲ್ಲೂ ನಾನು ಪ್ರೋಟೀನ್ ಇಂಟೇಕ್ ಮಾಡೋದನ್ನ ಮಿಸ್ ಮಾಡೋದಿಲ್ಲ. ಚೂರು ಆಲಿವ್ ಆಯಿಲ್ ಅಥವಾ ಏನಾದ್ರೂ ಬಟರ್ ನ ತವಾ ಮೇಲೆ ಹಾಕೊಂಡು ಆಮ್ಲೆಟ್ ನ ಮಿಕ್ಸ್ಚರ್ ಏನ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಹಾಕ್ಬಿಟ್ಟು ಆಮೇಲಿಂದ ಅದಕ್ಕೆ ಬೇಕಂದ್ರೆ ಎಕ್ಸ್ಟ್ರಾ ಟೇಸ್ಟ್ ಗೆ ಚೀಸ್ ಹಾಕೊಳ್ಳಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಇದರಲ್ಲಿ ಗುಡ್ ಫ್ಯಾಟ್ ಇರೋದ್ರಿಂದ ನಾನು ಚೀಸ್ ಮತ್ತೆ ಡೈರಿ ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡ್ತೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಯಾವ್ದಾದ್ರು ಫ್ರೂಟ್ಸ್ ಇದ್ರೆ ಅದ್ರ ಜೊತೆ ತಿನ್ಬಿಡ್ತೀನಿ. ಸೊ ಇಷ್ಟೇ ಬ್ರೇಕ್ಫಾಸ್ಟ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.